ಹಾಗೂ MLA ರಾಮಣ್ಣ ಅವರು ಪರ್ಮನೆಂಟ್ MLA. ಗಾಣದೋಣಿಸೆ ಮುಖ್ಯಮಂತ್ರಿ ಚಂದ್ರು ಇದ್ದಂಗೆ MLA ರಾಮಣ್ಣ ಇಲ್ಲಿಗೆ. ಹಾಗೆಯೇ ಕಳಂಬಳ ಹೋಬಳಿ ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮಾನ್ಯ ಅವರು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಗುರುತರವಾಗಿರ್ತಕ್ಕಂಥ ಒಂದು ಚಂದ್ರೇಗೌಡ ಮಠವನ್ನು ಗುರುತಿಸತಕ್ಕಂಥವರು ಕೂಡ ನನ್ನ ಈ ಮಧುಕರಿ ಪಟ್ಟಣದ ನಾಯಕ ಸಂಘದ ಅನ್ನ ಬ್ಯಾಂಕ್ನೆಲ್ಲ ಡೈರೆಕ್ಟರ್ಸ್ ಅಧ್ಯಕ್ಷ ಮಾತನ್ನು ದಿಟ್ಟವಾಗಿ ಈ ರೀತಿಯಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಸಮಾಜ ಪರವಾಗಿ ಸಂಘದ ಪರವಾಗಿ ಅಭಿನಂದನೆಯನ್ನು ವ್ಯಕ್ತಪಡಿಸತಕ್ಕಂಥ ಮಾತನ್ನು ಹೇಳ್ತಾ, ವಾಲ್ಮೀಕಿ ಜಯಂತಿ ಆಚರಣೆ ಸಮುದಾಯದ ಸಂಘಟನೆ, ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ನಾವು ಹೊಸ ಪೀಳಿಗೆಗೆ ಮನದಟ್ಟು ಮಾಡ್ತಕ್ಕಂಥದ್ದನ್ನು ನಾವು ಪ್ರಯತ್ನ ಮಾಡಬೇಕು. ಮಹರ್ಷಿ ವಾಲ್ಮೀಕಿ ಸಮುದಾಯದ ನಾವೆಲ್ಲ ಅವರ ವಂಶಜರಾಗಿ ಅವರ ಆದರ್ಶಗಳಿಗೆ ವಿರುದ್ಧವಾಗಿ ನಡೆದರೆ ನಾವು ಅವರ ವಂಶದರು ಅಂತ ಹೇಳ್ಕೊಳ್ತಕ್ಕಂಥ ನೈತಿಕ ಹಕ್ಕು ನಮಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಸುಮಾರು 24,000 ಸಂಸ್ಕೃತ ಶ್ಲೋಕಗಳನ್ನು ರಚಿಸಿದಂತಹ ಮಹಾನ್ ಮೇಧಾವಿ ಮಹರ್ಷಿ ವಾಲ್ಮೀಕಿಯವರು. ಅವರ ಒಂದು ತತ್ವ ಸಿದ್ಧಾಂತ ಮತ್ತು ಅವರು ಪ್ರತಿಪಾದನೆ ಮಾಡಿದಂತಹ ರಾಮರಾಜ್ಯದ ಕಲ್ಪನೆ ಏನು, ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ನಮ್ಮ ದೇಶ ಅಂತಕ್ಕಂಥದ್ದನ್ನು ಅವರೇನು ನಮಗೆಲ್ಲ ಮನವರಿಕೆ ಮಾಡಿದ್ರು, ಅದರ ಕಲ್ಪನೆ ಬಂದದ್ದು ರಾಮಾಯಣದಿಂದ ಮಹರ್ಷಿ ವಾಲ್ಮೀಕಿಯವರೇ.